ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಬೇಗ 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 ಕೆಲಸಗಳಾಗಬೇಕು. ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಯ್ತು, ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ, ಹೇಗೆಲ್ಲ ನಾನು ಅಲಂಕಾರ ಮಾಡಿದೆ, ನನ್ನ ಗಂಡ ಬಂದು ಪೂಜೆ ಎಲ್ಲ ಮಾಡಿದ್ರು, ದೇವಿ ಅಲಂಕಾರ ಎಲ್ಲ ಹೇಗಿತ್ತು ಅಂತ ನೀವು ಇವತ್ತು ನನ್ನ ವ್ಲಾಗ್ ಅಲ್ಲಿ ನೋಡಬಹುದು. ನಾನು ವರಮಹಾಲಕ್ಷ್ಮಿ ಶಾಪಿಂಗ್ಗೋಸ್ಕರ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೆ. ಸಿಕ್ಕಾಪಟ್ಟೆ ಟ್ರಾಫಿಕ್, ಎಲ್ಲ ಕಡೆ ಹಬ್ಬದ ಸಂಭ್ರಮ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಹಬ್ಬ ಅಂದ್ರೇನೆ ಹೀಗೆ, ದೇವರ ಸಾಮಾನು ತೊಳಿ, ಮನೆ ಕ್ಲೀನ್ ಮಾಡು, ಇನ್ನೊಂದು ಮಾಡು, ಎಷ್ಟು ಕೆಲಸ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಯಿತು, ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ, ಹೇಗೆಲ್ಲ ನಾನು ಅಲಂಕಾರ ಮಾಡಿದೆ, ಆಮೇಲೆ ನನ್ನ ಗಂಡ ಬಂದು ಪೂಜೆ ಎಲ್ಲ ಮಾಡಿದ್ರು, ಸೊ ದೇವಿ ಅಲಂಕಾರ ಎಲ್ಲ ಹೇಗಿತ್ತು ಅಂತ ನೀವು ಇವತ್ತು ನನ್ನ ವ್ಲಾಗಲ್ಲಿ ನೋಡಬಹುದು. ಸೊ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ, ಯಾಕಂತಂದರೆ ನಿಜವಾಗ್ಲೂ ಆಲ್ಮೋಸ್ಟ್ ಈ ದೇವಿ ಅಲಂಕಾರನ ನಾನು ರೆಡಿ ಮಾಡಬೇಕು ಅಂತಂದ್ರೆ ಆಲ್ಮೋಸ್ಟ್ ಒಂದು 3 days ತುಂಬಾ ಸಿಕ್ಕಾಪಟ್ಟೆ ಸುತ್ತಾಡಿ ಎಲ್ಲ ಮಾಡಿ ನಿದ್ದೆ ಇಲ್ಲದೆ ಎಲ್ಲ ಅಲಂಕಾರ ಮಾಡಿದ್ದೀನಿ. ದಯವಿಟ್ಟು ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇನ್ನೊಂದಷ್ಟು ಸರ್ಪ್ರೈಸಸ್ ಇದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡಬಹುದು. ನಾನು ವರಮಹಾಲಕ್ಷ್ಮಿ ಶಾಪಿಂಗ್ಗೋಸ್ಕರ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೆ. ತುಂಬ ವರ್ಷಗಳ ನಂತರ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಎಲ್ಲ ಕಡೆ ಹಬ್ಬದ ಸಂಭ್ರಮ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡ, ನಾನು ಅನ್ಕೊಂಡಿದ್ದು, ನನಗಿಷ್ಟ ಆಗಿದ್ದು ಎಲ್ಲ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಸಿಗುತ್ತಾ ಇಲ್ವಾ ಏನೋ ಗಟ್ಟು ಫೀಲಲ್ಲಿ ಬರ್ತಾ ಇದೀನಿ ನಾನು. ನೋಡ, ಲೆಟ್ಸ್ ಸಿ. ನೋಡಿದ್ರಲ್ಲ ಟ್ರಾಫಿಕ್ ಹೆಂಗಿದೆ ಅಂತ. ನಾನು ಚಿಕ್ಕಪೇಟೆಯಲ್ಲಿ ತುಂಬ ಮೊಬೈಲ್ ಯೂಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಕ್ರೌಡೆಡ್ ಇತ್ತು ಆ್ಯಂಡ್ ಮೊಬೈಲ್ ಕಳೆದೋಗುತ್ತೇನೋ ಅನ್ನೋ ಹೆದರಿಕೆಯಲ್ಲಿ ನಾನು ವೀಡಿಯೋಸೇ ಮಾಡ್ಕೊಂಡಿಲ್ಲ. ಸೊ ಎಲ್ಲ ರೆಡಿ ಆಗ್ತಾ ಇದೆ ಹಬ್ಬಕ್ಕೆ. ತೋರಣ, ತಾಂಬೂಲಕ್ಕೆ ಎಲ್ಲ ತಾಂಬೂಲ ಕವರು, ಹಾಗೆ ತೆಂಗಿನಕಾಯಿ ಒಬ್ಬಳೆ ಮಾಡ್ಕೋಬೇಕಲ್ವ, ಸೊ ಸ್ವಲ್ಪ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬ ಅಂದ್ರೇನೆ ಹೀಗೆ, ದೇವರ ಸಾಮಾನು ತೊಳಿ, ಮನೆ ಕ್ಲೀನ್ ಮಾಡು, ಇನ್ನೊಂದು ಮಾಡು, ಎಷ್ಟು ಕೆಲಸ. ಅದು ತುಂಬ ಖುಷಿ ಆಗುತ್ತೆ. ನಮ್ಮ ಹಬ್ಬಗಳು, ನಮ್ಮ ಆಚರಣೆ, ನಮ್ಮ ಸಂಭ್ರಮ, ಇದೆಲ್ಲ ಮಾಡೋದಕ್ಕೋಸ್ಕರ ಖುಷಿ ಆಗುತ್ತೆ. ನೋಡ, ಎಲ್ಲ ಬೇಗ ಬೇಗ ಮಾಡಿ ಮುಗಿಸ್ಬೇಕು, ಚೆನ್ನಾಗಿ ತಿಕ್ಕಬೇಕು. ಇಲ್ಲಿ ನಾನು ಒಂದಿನದ ಹಿಂದೆನೇ ದೇವ್ರ ವಿಗ್ರಹಗಳನ್ನೆಲ್ಲ ತೊಳೆದು ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ಕ್ಲೀನಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಯಾವುದೇ ರೀತಿ ಹರಿಬರಿ ಆಗಬಾರ್ದು ಅಂತ ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ಹಬ್ಬಗಳು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇವಾಗ ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಬರ್ಬೇಕು ಅಂತ ಹೋಗಿದ್ದೀನಿ. ಹಬ್ಬ ಅಂದರೆ ಎಲ್ಲ ರೇಟ್ ಜಾಸ್ತಿ, ಎಲ್ಲ ಅಂದರೆ ಎಲ್ಲ ರೇಟ್ ಜಾಸ್ತಿ. ಆದರೆ ಹಬ್ಬ ಅಂತೂ ಮಾಡೋಕ್ಕೆ ಮಿಸ್ ಮಾಡೋದೇ ಇಲ್ಲ. ಯಾಕಂತಂದರೆ ಐ ಲವ್ ಫೆಸ್ಟಿವಲ್ಸ್. ಅದಕ್ಕೆ ಹಾಗೆ ಗ್ರಂಥಿಗೆ ಅಂಗಡಿಗೆ ಹೋಗಿ ದೀಪದ ಎಣ್ಣೆ ಹಾಗೆ ದೇವರಿಗೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳೆಲ್ಲ ತೊಗೊಂಡು ಬಂದೆ. ಈಗ ನಾನು ಕಳಶ ಕೂರಿಸೋ ಮಂಟಪಕ್ಕೆ ಗೋಲ್ಡ್ ಶಾಲ್ನ ಹಾಕಿ ರೆಡಿ ಮಾಡ್ಕೋತಾ ಇದ್ದೆ. ನನಗೆ ಈ ಸಾರಿ ಅಷ್ಟಲಕ್ಷ್ಮಿನ ಕೂರಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಅದಕ್ಕೆ ತುಂಬಾ ಪ್ರಿಪ್ರೇಷನ್ಸ್ ಬೇಕಾಗಿತ್ತು. ಸೊ ನಿರಂಜನ್ ಬೇಡಮ್ಮ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ
ಸಾಕು ಅಂತ ಹೇಳಿದ್ದಕ್ಕೆ ನಾನು ಸಿಂಪಲ್ಲಾಗಿ ಕ್ಯೂಟಾಗಿ ನನ್ನ ಕೈಯಲ್ಲಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ನಾನು ಈ ಸರಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದೆ. ಸೊ ಈಗ ಹೊಸದಾಗಿ ಒಂದು ಲಕ್ಷ್ಮಿ ಮುಖವಾಡನ ತೊಗೊಂಬಂದಿದ್ದೆ. ಹಾಗಾಗಿ ಅದಕ್ಕೆ ಕಿವಿ ಓಲೆ ಮೂಗುಬೊಟ್ಟು ಎಲ್ಲ ಕ್ಲೀನಾಗಿ ಒಂದು ಗ್ಲೂ ಸ್ಟಿಕ್ ಬರುತ್ತೆ ಅದಕ್ಕೆ ಹಚ್ಚಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಲಕ್ಷ್ಮಿ ಮುಖ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ನಾನಂತೂ ತೊಗೊಂಬಂದಾಗಿಂದ ಅದೆಷ್ಟೇ ಸರಿ ದೃಷ್ಟಿ ತೆಗೆದಿದ್ನೋ ನನಗೇ ಗೊತ್ತಿಲ್ಲ, ಅಷ್ಟು ಮುದ್ದಾಗಿ ಕಾಣ್ತಾ ಇದ್ದು ನಮ್ಮನೆ ಲಕ್ಷ್ಮಿ. ಸೊ ಈಗ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ಹೂವು, ಹಣ್ಣು, ತರಕಾರಿ, ಒಂದಷ್ಟು ದಿನಸಿಗಳು ಎಲ್ಲ ತೊಗೊಂಬರ್ಬೇಕು ಅಂತ ಹೋಗ್ತಾ ಇದ್ದೀನಿ. ಅಯ್ಯಪ್ಪ, ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆಲ್ಲ ಆಚರಿಸ್ತಾ ಇದ್ದೀರಾ? ಬರೀ ನಿಮ್ಮ ಮನೆಯವ್ರು ಮಾತ್ರನೇನಾ, ಅಥವಾ ನೀವು ನಿಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿ ಏನಾದರೂ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಹೆಂಗೆ, ಯಾವ ರೀತಿ ನೀವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ? ಲಕ್ಷ್ಮಿ ಅಂದ್ರೇ ಅಲಂಕಾರ ಪ್ರಿಯೆ. ಅವಳು ಆ್ಯಕ್ಚುಲಿ ನಾನು ಪ್ರತಿ ಸಾರಿ ನಾನು ಏನು ಫೀಲ್ ಮಾಡ್ತೀನಿ ಅಂತಂದರೆ, ನಾನು ಜಸ್ಟ್ ಮಾಡ್ತೀನಿ, ಆ ದೇವರು ನನ್ನ ಕೈಲಿ ಮಾಡಿಸ್ಕೊಳ್ಳೋದು ಆ್ಯಕ್ಚುಲಿ ಈ ಹಬ್ಬನ ಅಲಂಕಾರ. ಅಥವಾ ಅವಳಿಗೆ ಯಾವ ರೀತಿ ಈ ವರ್ಷ ಅಲಂಕಾರ ಮಾಡಿಸ್ಕೋಬೇಕು, ಅವಳು ಯಾವ ರೀತಿ ಕಾಣಿಸ್ಕೋಬೇಕು ಅಂತಂದರೆ ಆ ದೇವಿನೇ ನಮ್ಮ ಕೈಯಲ್ಲಿ ಮಾಡಿಸ್ಕೋತಾಳೆ. ನಾನು ಅದನ್ನೇ ಎವ್ರಿ ಟೈಮ್ ನಾನು ಫೀಲ್ ಮಾಡೋದು. ಆ ಲಕ್ಷ್ಮಿನೇ ನಮ್ಮ ಕೈಯಲ್ಲಿ ರೆಡಿ ಮಾಡಿಸ್ಕೊಂಡು ತುಂಬ ಮುದ್ದಾಗಿ ಪ್ರೀತಿಯಿಂದ ಎಲ್ಲರ ಮನೆಗೂ ಬಂದು ನಾಳೆ ಪೂಜೆಗೆ ಬಂದು ಕುತ್ಕೋತಾಳೆ. ನಾನಂತೂ ನಮ್ಮ ಮನೆ ಮುದ್ದು ಲಕ್ಷ್ಮಿನ ವೆಲ್ಕಮ್ ಮಾಡೋದಕ್ಕಂತೂ ಫುಲ್ ರೆಡಿ ಮಾಡ್ತಾ ಇದ್ದೀನಿ. ಸೊ ನೀವು ಏನೆಲ್ಲ ಮಾಡ್ತಾ ಇದ್ದೀರಾ ಡೂ ಕಮೆಂಟ್. ಈಗ ರಾಜರಾಜೇಶ್ವರಿ ದೇವಸ್ಥಾನ ಹತ್ರನೇ ಒಂದು ಹೂವು ಎಲ್ಲ ಸಿಗುತ್ತೆ ಅಂಡರ್ಗ್ರೌಂಡಲ್ಲಿ, ಅಲ್ಲೇ ಹೋಗಿ ನೋಡುವ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ. ಫೈನಲಿ ತರಕಾರಿ, ದಿನಸಿ, ಹೂವು ಎಲ್ಲ ತೊಗೊಂಬಂದಾಯಿತು. ಏನು ಅಂತಂದರೆ ನಾನು ಶೂಟ್ ಮಾಡ್ಕೊಳ್ಳೋದೇ ಮರ್ತೋಯ್ತು. ಅಯ್ಯೋ ಅದು ಸಿಗ್ಲಿಲ್ವಲ್ಲ, ಇದು ಸಿಗ್ಲಿಲ್ವಲ್ಲ, ಅಯ್ಯೋ ಅದಾಗ್ಲಿಲ್ವಲ್ಲ, ಇದಾಗ್ಲಿಲ್ವಲ್ಲ ಅಂತೇಳ್ಬಿಟ್ಟು ಮರ್ತೇ ಹೋಯ್ತು. ಬಟ್ ಎಲ್ಲ ತೊಗೊಂಬಂದಾಯಿತು. ಎಲ್ಲ ಫುಲ್ ಪ್ರಿಪ್ರೇಷನ್ಸ್, ಯಾಕಂದರೆ ಹರಿಬರಿ ಆಗೋದು ಬೇಡ. ಸೊ ಅದಕ್ಕೆ ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಲೇ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ನನ್ನ ಫ್ರಿಜ್ ಬಡ್ಕೊತಾ ಇದೆ, ಬಾಗಿಲು ಮುಚ್ಚು ಅಂತ. ನಮ್ಮ ಮನೆಗೆ ಬರುವಂಥ ಮುತ್ತೈದರಿಗೆಲ್ಲ ಬಾಗ್ನ ಕೊಡಬೇಕು ಅಂತ ಹೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ತಾಂಬೂಲಕ್ಕೆ ಬೇಕಾಗಿರುವಂಥ ವಿಳೆದೆಲೆ, ತೆಂಗಿನಕಾಯಿ, ಬಾಳೆಹಣ್ಣು, ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಬಳೆ ಇದನ್ನೆಲ್ಲ ಒಂದು ಕವರ್ಗೆ ಹಾಕಿ ಕ್ಲೀನಾಗಿ ಎಲ್ಲ ಜೋಡಿಸಿಟ್ಕೋತಾ ಇದ್ದೆ. ಹೇಗಿದೆ ಈ ಸರಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಬ್ಯಾಕ್ ಡ್ರಾಪ್ ಸೆಟಪ್ ಹೇಗಿದೆ? ಆ್ಯಕ್ಚುಲಿ ಇದು ಈ ಸ್ಟ್ಯಾಂಡ್ ಬಂದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಹಿಂಗೆ ಸುಮ್ಮನೆ ಗೋಡೆಗೆಲ್ಲ ಹೊಡೆದು ಮೊಳೆ ಎಲ್ಲ ಹೊಡೆದು ಯಾಕೆ ಅಂತ ಹೇಳ್ಬಿಟ್ಟು ಈ ಥರ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ತರಿಸಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನಂಗೆ ಆ್ಯಕ್ಚುಲಿ ಈ ಕರ್ಟನ್ ಇನ್ನೂ ಉದ್ದ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಗಿಡ್ಡ ಆಗೋಯಿತು. ಬಟ್ ದೆನ್ ಇಟ್ಸ್ ಫೈನ್, ಐ ಆಮ್ ಲವಿಂಗ್ ಇಟ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಅವು ಹಿಂದಿನ ದಿನವೇ ಒಂದು 50% ಆಫ್ ಕೆಲಸನ ನಾವು ಮಾಡಿಟ್ಕೊಂಡ್ಬಿಟ್ರೆ ಹಬ್ಬದ ದಿನ ಅಂತೂ ತುಂಬ ಬೇಗನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಬೋದು. ಸೊ ಹಾಗಾಗಿ ನಾನು ಬ್ಯಾಕ್ಡ್ರಾಪ್ ಸೆಟಪ್ ಆಗಲಿ, ಮಂಟಪ ಆಗಲಿ, ದೀಪಸ್ತಂಭಗಳು, ಬರುವಂಥ ಮುತ್ತೈದರಿಗೆ ಬಾಗನ ಆಗಲಿ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನೇ ಇದ್ರೂ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಡುಗೆ ಮಾಡಿ ದೇವ್ರ ಪೂಜೆ ಮಾಡಿದ್ರೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಸಂಪೂರ್ಣವಾಗಿ ಮುಗಿಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ?
ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಒಬ್ಬಳೇ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಬೇಗ 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 ಕೆಲಸಗಳಾಗಬೇಕು. ಸೊ ಎದ್ದು ಸ್ನಾನ ಮಾಡಿ ಅಡುಗೆಗೂ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಪೂಜೆಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು ಹೇಗೆಲ್ಲ ಆಗುತ್ತೆ ಅಂತ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಹಬ್ಬ ಅಂದ್ರೇ ಹಬ್ಬದೂಟ ಇರಲೇಬೇಕಲ್ವಾ. ಸೊ ಹಾಗಾಗಿ ನಮ್ಮ ಮನೆ ಮೆನ್ಯೂ ಏನಪ್ಪ ಅಂತಂದರೆ ಚಿತ್ರಾನ್ನ, ಪಾಯಸ, ಹೋಳಿಗೆ, ಕೋಸಂಬರಿ, ಪಲ್ಯ, ಅನ್ನ, ಹುಳಿ, ಒಬ್ಬಟ್ಟು ಸಾರು. ಅಬ್ಬಬ್ಬಬ್ಬಬ್ಬ, ಹಬ್ಬ ಅಂದಮೇಲೆ ಇಷ್ಟು ವೆರೈಟಿ ಇರಲೇಬೇಕಲ್ವಾ, ಏನಂತೀರಾ? ಮಜಾ ಏನಪ್ಪ ಅಂತಂದರೆ ನನಗೆ ಹೂರಣ ಮಾಡೋಕ್ಕೆ ಬರುತ್ತೆ. ಹೋಳಿಗೆ ತಟ್ಟೋದೇ ಈ ಸರಿ ಇರೋದು ನನಗೆ ಮಜಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳು ಬಂದು ಕಲಶಕ್ಕೆ ಒಂದು ತೆಂಗಿನಕಾಯಿ, ಲಕ್ಷ್ಮೀ ಮುಖವಾಡ, ತಟ್ಟೆ, ಅಕ್ಕಿ, ಹಾಗೆ ಗೋಮತಿ ಚಕ್ರ, ಕಮಲದ ಬೀಜ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಕಲ್ಸಕ್ಕರೆ, ಹಾಗೆ ನೀರು, ಇದನ್ನೆಲ್ಲ ಹಾಕಿ ನೀವು 5 ಅಥವಾ 9 ವಿಳೆದೆಲೆ ಅಥವಾ ಮಾವಿನ ಸೊಪ್ಪಿಂದ ನೀವು ಈ ಕಲಶವನ್ನು ಇಟ್ಟು ತಯಾರು ಮಾಡಬೇಕಾಗತ್ತೆ. ಸೊ ಇದೆಲ್ಲ ಆದಮೇಲೆ ಮಣೆ ಮೇಲೆ ಒಂದು ರಂಗೋಲಿನ ಹಾಕಿ ಕಲಶ ಸ್ಥಾಪನೆ ಮಾಡಬೇಕಾಗತ್ತೆ. ಕಲಶಕ್ಕೆ ಹೂವನ್ನೆಲ್ಲ ಏರಿಸಿ ಹಾಗೆ ದೀಪಸ್ತಂಭಗಳನ್ನ ಜೋಡಿಸಿ ದೇವರಿಗೆ ಕೊಡುವಂತಹ ಬಾಗ್ನ ಅಂದರೆ ಸೀರೆ, ತಾಂಬೂಲ, ಹೂವು, ಹಣ್ಣು ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ಹೋಗಿ ನಾನು ರೆಡಿ ಆಗಿಬಿಟ್ಟು ಬಂದು ದೀಪಾರಾಧನೆ ಮಾಡಿ ಪೂಜೆನ ಶುರು ಮಾಡ್ತೀನಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಮಸ್ಥಿತಾ. ನಮಸ್ತಸ್ತೆ 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 ನಮೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಷ್ಣುಶಕ್ತಿ ಸಮುತ್ಪನ್ನೆ ಸರ್ವವರ್ಣಮಹೀತಲೆ ಅನೇಕರತ್ನ ಸಂಪನ್ನೆ ಭೂಮಿದೇವಿ ನಮೋಸ್ತುತೆ. ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಹಾಗೆ ಈ ಒಂದು ವ್ರತವನ್ನು ಯಾರು ಆಚರಿಸ್ಬೇಕು ಅಂತಂದರೆ ಈ ವ್ರತವನ್ನು ಸುಮಂಗಲಿಯರು ಆಚರಿಸ್ಬೇಕಾಗತ್ತೆ. ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಧನ ಧಾನ್ಯ ಸಂಪತ್ತು ಅಷ್ಟೈಶ್ವರ್ಯಗಳು ಲಭಿಸುತ್ತದೆ ಅಂತ ಹೇಳ್ತಾರೆ. ಭವಿಷ್ಯೋತ್ತರ ಪುರಾಣದಲ್ಲಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ. ಕೈಲಾಸದಲ್ಲಿ ಶಿವ ಪಾರ್ವತಿಯರು ಋಷಿಮುನಿಗಳು ಎಲ್ಲರೂ ಇದ್ದಾಗ ಪಾರ್ವತಿ ದೇವಿ ಶಿವನ ಹತ್ರ ಕೇಳ್ತಾರಂತೆ, ಸಕಲ ಇಷ್ಟಾರ್ಥಗಳು ಸಕಲ ಐಶ್ವರ್ಯಗಳು ಲಭಿಸುವಂಥ ವ್ರತವೇನಾದರೂ ಇದ್ದರೆ ಹೇಳಿ ಅಂದಾಗ ಶಿವ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹೇಳ್ತಾರಂತೆ. ಕುಂಡಿನಾಪುರ ಎಂಬ ಊರಲ್ಲಿ ಚಾರುಮತಿ ಎಂಬ ಸ್ತ್ರೀ ಇರ್ತಾಳೆ. ಆ ಚಾರುಮತಿಗೆ ಒಂದು ದಿನ ರಾತ್ರಿ ತನ್ನ ಸ್ವಪ್ನದಲ್ಲಿ ಅಂದರೆ ಕನಸಲ್ಲಿ ಲಕ್ಷ್ಮಿ ಪ್ರಸನ್ನಳಾಗಿ ಹೇಳ್ತಾರಂತೆ, ನನ್ನನ್ನು ಅತ್ಯಂತ ಭಕ್ತಿಯಿಂದ ನೀನು ಪೂಜಿಸು, ಆರಾಧಿಸು, ನಿನಗೆ ಸಕಲ ಇಷ್ಟಾರ್ಥಗಳ ಅಷ್ಟೈಶ್ವರ್ಯಗಳು ಧನ ಧಾನ್ಯ ಸಂಪತ್ತು ಎಲ್ಲ ನಿನಗೆ ಪ್ರಸಾದಿಸ್ತೀನಿ ಅಂತ ಹೇಳಿದಾಗ ಚಾರುಮತಿ ಬೆಳಗಾದ ಕೂಡಲೇ ತನ್ನ ಸ್ವಪ್ನವನ್ನು ಇಡೀ ಕುಟುಂಬದವರೊಂದಿಗೆ ಹಂಚ್ಕೋತಾಳೆ. ಆಗ ತನ್ನ ಕುಟುಂಬದವರು ಸಹ ಈ ವ್ರತವನ್ನು ಅತ್ಯಂತ ಸಂತೋಷದಿಂದ ಆಚರಿಸು ಅಂತ ಹೇಳಿದಾಗ ಚಾರುಮತಿ ಹಾಗೆ ಮತ್ತೊಂದಷ್ಟು ಮುತ್ತೈದೆಯರು ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಬರುವಂಥ 2ನೇ ಶುಕ್ರವಾರ ಎಲ್ಲರೂ ಅತ್ಯಂತ ಭಕ್ತಿ ಸಂತೋಷದಿಂದ ಆಚರಿಸ್ತಾರೆ. ಆಗ ಲಕ್ಷ್ಮೀ ಕೃಪಾ ಕಟಾಕ್ಷೆಯಿಂದ ಎಲ್ಲರಿಗೂ ಧನ ಧಾನ್ಯ ಸಂಪತ್ತು ಅಷ್ಟೈಶ್ವರ್ಯಗಳಿಂದ ಸಮೃದ್ಧಿಯಾಗಿ ಅವರು ಜೀವನವನ್ನು ಸಂತೋಷವಾಗಿ ಸಾಗಿಸ್ತಾರೆ. ಸೊ ಇದು ಈ ವರಮಹಾಲಕ್ಷ್ಮಿ ಹಬ್ಬದ ಕತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಹ ನಿಮ್ಮ ಮನೆಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಈ ವರಮಹಾಲಕ್ಷ್ಮಿ ಪೂಜೆನ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ತಾಯಿ ಹತ್ರ ಬೇಡ್ಕೋತೀನಿ. ಕಲಕರಾಯ ನಮಃ ಶ್ರೀದಾಯ ನಮಃ ಶ್ರೀಹದೇವ ನಮಃ ಶ್ರೀಹಸುತಾಯ ನಮಃ ಓಂ ಶ್ರೀಹಸುತಾಯ ನಮಃ ಓಂ ಪ್ರಕೃತ್ಯೈ ನಮಃ ವಿಕೃತ್ಯೈ ನಮಃ ವಿಧಾತ್ಯೈ ನಮಃ ಸರ್ವಭೂತಹಿತಪ್ರಾಯ ನಮಃ ಶ್ರದ್ಧಾಯ ನಮಃ ವಿಭೂತ್ಯೈ ನಮಃ ಸುರಭ್ಯೈ ನಮಃ ಪರಮಾತ್ಮಿಕಾಯ ನಮಃ ಓಂ ಪುಷ್ಟ್ಯೈ ನಮಃ ಶಿವಾಯ ನಮಃ ಶಿವಕರ್ಯೈ ನಮಃ ಸತ್ಯೈ ನಮಃ ವಿಮಲಾಯ ನಮಃ. ಎಲ್ಲರಿಗೂ ನಮಸ್ಕಾರ.
ಎಲ್ಲರಿಗೂ ಭಕ್ತಿಯಿಂದ ತಾಯಿ ಲಕ್ಷ್ಮಿನ ಬೇಡ್ಕೊಳ್ಳುವಂಥ ಪ್ರತಿಯೊಬ್ಬ ಭಕ್ತರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾಳೆ. ನಿಜ ಹೇಳಬೇಕು ಅಂದರೆ ಇದರಲ್ಲಿ ನನ್ನ ಎಳ್ಳಷ್ಟು ಪಾತ್ರವಿಲ್ಲ. ಸೊ ಎಲ್ಲ ಸಂಪೂರ್ಣ ಕ್ರೆಡಿಟ್ಟು ಶ್ರೇಯಸ್ಸು ಎಲ್ಲ ಇವಳಿಗೆ ಹೋಗಬೇಕು. ಭಾಳ ಚೆನ್ನಾಗಿ ಮಾಡಿದ್ದಾಳೆ, ನೋಡ್ತಾ ಇದ್ರೆ ಖುಷಿ ಆಗ್ತದೆ. ಪ್ರತಿ ಸಲ ತಾಯಿ ಮುಖನ ಪೂಜೆ ಮಾಡ್ತಾಯಿದ್ವಿ. ಮುಂಚೆನೂ ಅದು ಬೇರೆ ಇತ್ತು, ಬಟ್ ಈ ಸಲ ಎಲ್ಲೋ ಬೇರೆ ತರ್ತೀನಿ ಅಂತ ಚಿಕ್ಕಪೇಟೆಗೆಲ್ಲ ಹೋಗಿ ತಂದಿದ್ದು. ಬಟ್ ತುಂಬ ಚೆನ್ನಾಗಿದೆ, ಏನೋ ಒಂಥರ ನಮ್ಮನೆ ನೋಡಿ ಒಂಥರ ಸ್ಮೈಲ್ ಮಾಡ್ತಾ ಇದ್ದಂಗಿದೆಲ್ಲ, ಖುಷಿಯಾಗಿದ್ದಂಗಿದೆ ಅಂತ ತಾಯಿ. ಸೊ ಇಲ್ಲಿ ಯೂಟ್ಯೂಬ್ ವೀಕ್ಷಕರಿಗೆ ಯಶಸ್ವಿನಿ ದೇಶಪಾಂಡೆ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಾಯಿ ಲಕ್ಷ್ಮಿಯಲ್ಲಿ ಬೇಡ್ಕೊಳ್ಳೋಣ. ಹಾಗೆ ನೀವು ಕೂಡ ಇದನ್ನು ದಯವಿಟ್ಟು ಹೇಳ್ಕೊಳ್ಳಿ. ನಿಮಗೆ ಗೂಗಲಲ್ಲೂ ಕೂಡ ಸಿಗುತ್ತೆ, ಮಹಾಲಕ್ಷ್ಮಿ ಅಷ್ಟಕಂ ಅಂತ ಸಿಗುತ್ತೆ. ಭಾಳ ಚಿಕ್ಕದು, ಒಂದೇ ಒಂದು ಪೇಜ್ ಇದೆ ಇದು. ಪ್ರತಿದಿನ ಇದನ್ನು ಯಾರು ಹೇಳ್ತಾರೋ ತ್ರಿಕಾಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅಂದರೆ ಪ್ರಾತಃ ಕಾಲ, ಮಧ್ಯಾಹ್ನ ಮತ್ತು ಸಾಯಂಕಾಲ, ತ್ರಿಕಾಲದಲ್ಲಿ ಯಾರೆಲ್ಲ ಹೇಳ್ತಾರೋ ಧನಧಾನ್ಯ ಲಕ್ಷ್ಮಿ ಯಾವಾಗಲೂ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ. ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಯಾರ ಒಂದು ಮನೆಯಲ್ಲಿ ಲಕ್ಷ್ಮಿ ನೆಲೆಸಿಲ್ವೋ, ದುಡ್ಡು ಕಮ್ಮಿ ಆಗಿದೆ, ಟೆನ್ಷನ್ ಆಗಿದೆ, ಸಾಲಗಳು ಜಾಸ್ತಿ ಆಗಿದೆ, ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗಿದೆ ಅಂತ ನೀವೆಲ್ಲ ಭಾವಿಸ್ತಿರೋ, ನೀವೆಲ್ಲರೂ ಈ ಮಹಾಲಕ್ಷ್ಮಿ ಅಷ್ಟಕಂನ ದಿನಾಗಲೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಶುದ್ಧವಾಗಿ ಒಂದು ಕೈಕಾಲು ತೊಳ್ಕೊಂಡು ಹೇಳ್ಕೊಳ್ಳಿ. ನಮಸ್ತೆ ಗರುಡ ರೂಢೆ ಕೋಲಾ ಸುರಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಾರ್ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀಶ್ಚಿಕಂ ಸ್ತೋತ್ರಂ ಯಪ್ಪಟೇದ್ ಭಕ್ತಿಮಾಂದರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರೋಪ್ನೋತಿ ಸರ್ವದಾ. ನೋಡಿ ಏನು ಹೇಳ್ತಾರೆ ಅಂದರೆ, ಇದನ್ನು ಓದ್ತಾ ಇದ್ರೆ ಸರ್ವ ರಾಜ್ಯವು ನಿಮ್ಮದಾಗುತ್ತೆ. ಅಂದರೆ ನೀವೇನಾದರೂ ರಾಜಕಾರಣಿಗಳಾಗಿದ್ದರೆ ಅಥವಾ ಯಾವುದೋ ಒಂದು ಸ್ಥಾನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರು ಆ ಥರ ಎಲ್ಲ ಸಾಕಷ್ಟು ಆಕಾಂಕ್ಷೆಗಳು ಎಲ್ಲರಿಗೂ ಇರುತ್ತೆ. ಓದೋ ಮಕ್ಕಳಿಗೆ ವೃದ್ಧಿ ಆಗಬೇಕು, ಜ್ಞಾನ ವೃದ್ಧಿ ಆಗಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕು, ಇದೆಲ್ಲ ಅಂದರೆ ನೋಡಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ, ರಾಜ್ಯನೇ ನಿಮ್ಗಾಗತ್ತೆ. ಹಾಗೆ ಏಕಕಾಲೇ ಪಠೆ ನಿತ್ಯಂ ಮಹಾಪಾಪ ವಿನಾಶನಂ. ಒಂದೇ ಒಂದು ಟೈಮ್ ಅಂದರೆ ಬೆಳಗಿನೋ ಮಧ್ಯಾಹ್ನ ಸಂಜೆನೋ ಯಾವುದನ್ನ ಒಂದು ಕಾಲದಲ್ಲಿ ನೀವು ಹೇಳ್ಕೊಂಡ್ರು ಮಹಾಪಾಪ ವಿನಾಶನಂ, ನಿಮ್ಮ ಪಾಪಗಳೆಲ್ಲ ಹೋಗುತ್ತೆ. ಹಾಗೆ ದ್ವಿಕಾಲಂ ಯಃ ಪಠೆ ನಿತ್ಯಂ ಧನಧಾನ್ಯ ಸಮನ್ವಿತಂ. ನೀವೇನಾದರೂ 2 ಬಾರಿ ಇದನ್ನು ಹೇಳಿದ್ರೆ ಧನಧಾನ್ಯ ಸಮನ್ವಿತಂ ಅಂದರೆ ನಿಮಗೆ ಸಾಕಷ್ಟು ದುಡ್ಡು ಬರುತ್ತೆ. ಹಾಗೆ ನಿಮ್ಮ ಮನೇಲಿ ಅಕ್ಕಿ ಖಾಲಿ ಆಗೋದೇ ಇಲ್ಲ, ಅಂದರೆ ಧನ ಧಾನ್ಯ 2 ಬರುತ್ತೆ. ಹಾಗೆ ತ್ರಿಕಾಲಂ ಯಃ ಪಠೆ ನಿತ್ಯಂ ಮಹಾಶತ್ರು ವಿನಾಶನಂ ಅಂದರೆ 3 ಸಲ ನೀವು ಹೇಳ್ಕೊಂಡ್ರೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಸಲ ನೀವೇನಾದರೂ ಪಠಣ ಮಾಡಿದ್ರೆ ಈ ಒಂದು ಸ್ತೋತ್ರನ ಮಹಾಶತ್ರು ವಿನಾಶನಂ. ಪ್ರತಿಯೊಬ್ಬರಿಗೂ ಇವತ್ತು ಏನಾಗುತ್ತೆ, ನಾವೆಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ, ಆದರೂ ನಮ್ಗೆ ಯಾಕೋ ಏಳಿಗೆ ಆಗ್ತಾಯಿಲ್ಲ, ಯಾಕೆ ಈ ಥರ ಆಗ್ತಾಯಿದೆ ಅಂತ ಭಾಳಷ್ಟು ಜನ ಚಿಂತಿತರಾಗಿರ್ತಾರೆ. ಯಾಕೆ ಅಂದರೆ ಸಾಕಷ್ಟು ಕೆಟ್ಟ ದೃಷ್ಟಿಗಳು ಬೀಳ್ತಾ ಇರುತ್ತೆ. ಎಲ್ಲದಕ್ಕಿಂತ ಮೋಸ್ಟ್ ಪವರ್ಫುಲ್ ದೃಷ್ಟಿ ಅಂದರೆ ಜನರ ದೃಷ್ಟಿ ಅಂತ, ಕಣ್ಣಿನ ದೃಷ್ಟಿ ಅಂತೆ. ಸೊ ಹಾಗಾಗಿ ಗೊತ್ತೇ ಇರಲ್ಲ, ಶತ್ರುಗಳು ಓಡಾಡ್ತಾ ಇರ್ತಾರೆ ನಮ್ಮ ಜೊತೆಯೆಲ್ಲ. ಅಂದರೆ ಏನು ಗೊತ್ತಾ, ಇವನು ಇಂಥ ಶತ್ರು, ಇವ್ರು ಈ ಥರ ಶತ್ರು ಅಂತ ನಂಬಿಡ್ಬೋದು. ಅದು ಹಿತಶತ್ರುಗಳು ಅಂತ ಒಂದಷ್ಟು ಜನ ಇರ್ತಾರೆ, ನಮ್ಮ ಜೊತೆನೇ ಸುತ್ತಾಡ್ತಾ ಇರ್ತಾರೆ. ಅದೇ ನಮಗೆ ಕೇಡನ್ನು ಬಯಸ್ತಾ ಇರ್ತಾರೆ, ನಮಗೆ ಕೆಟ್ಟದ್ದು ಮಾಡ್ತಾ ಇರ್ತಾರೆ. ಅಂಥವ್ರು ನಮ್ಗೆ ಗೊತ್ತೇ ಆಗಲ್ಲ. ಆದರೂ ಪರವಾಗಿಲ್ಲ, ನೀವು ಇದನ್ನು 3 ಸಲ ಹೇಳ್ಕೊಂಡ್ರೆ ಎಲ್ಲ ಶತ್ರುಗಳು ವಿನಾಶ ಆಗ್ತಾರೆ. ಮಹಾಲಕ್ಷ್ಮಿ ಭವೆ ನಿತ್ಯಂ ಪ್ರಸನ್ನ ಅಂಬರದಾಂ ಶುಭಂ. ಎಲ್ಲರಿಗೂ ಲಕ್ಷ್ಮಿ ಒಳ್ಳೆಯದು ಮಾಡಲಿ. ಅಷ್ಟೋತ್ತರ ಹೇಳ್ಕೊಳ್ಳೋದಾಗಲಿ, ಅಷ್ಟಕಂ ಹೇಳೋದಾಗಲಿ, ಹಾಗೆ ಲಕ್ಷ್ಮೀ ಸಹಸ್ರನಾಮ ಅಂತಿದೆ ಅದನ್ನು ಹೇಳೋದಾಗಲಿ, ಇದೆಲ್ಲದನ್ನು ಮಾಡಿಕೊಳ್ಳಿ. ಏನೂ ಇಲ್ವಾ, 108 ಸಲ ಓಂ ನಮೋ ಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಬರೀ ಇದನ್ನು ಹೇಳ್ಕೊಳ್ಳಿ ಸಾಕು, ಏನೂ ಬೇಡರಿ. ಓಂ ಮಹಾಲಕ್ಷ್ಮೀ ನಮಃ ಓಂ ಮಹಾಲಕ್ಷ್ಮೀ ನಮಃ ಅಂತ 108 ಸಲ ಹೇಳಿ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೇಂಜಸ್ ಆಗುತ್ತೆ. ನಮ್ಮ ಜೀವನದಲ್ಲಿ ಏನು ಗೊತ್ತಾ, ನಾವೇನು ಹತ್ತೋರತ್ರ ಶ್ರೀಮಂತರಾಗ್ಬಿಟ್ವಿ, ಹತ್ತೋತ್ತು ಏನೋ ಆಗ್ಬಿಟ್ವಿ ಅಂತಿಲ್ಲ. ಅಟ್ಲೀಸ್ಟ್ ನಾನು ನನ್ನ ಹೆಂಡತಿ ನಮಗೆ ತಕ್ಕಷ್ಟು ಯೋಗ್ಯವಾಗಿ, ಭೋಗ್ಯವಾಗಿ, ಖುಷಿಯಾಗಿ, ಸಂತೋಷವಾಗಿ ಮನೆಯಲ್ಲಿ ಜೀವನವನ್ನು ಮಾಡೋಷ್ಟು ತಾಯಿ ಶಕ್ತಿನ ಕೊಟ್ಟಿಯಾಳೆ. ಮತ್ತೊಮ್ಮೆ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಕೊಡು. ಸೊ ನೋಡಿದ್ರಲ್ವಾ, ನಿನ್ನೆಯಿಂದ
ಪೂಜಾ ಸಾಮಗ್ರಿಗಳು ತೊಗೊಂಬರೋದಂತೆ, ಅಲಂಕಾರ ಮಾಡೋದಂತೆ, ನೈವೇದ್ಯ ಮಾಡೋದು, ರಂಗೋಲಿ ಹಾಕೋದು, ಎಷ್ಟೊಂದೆಲ್ಲ ಆಯಿತು. ಹಾಗೆ ನಮ್ಮ ಪತಿದೇವರು ಬಂದು ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಹೇಳಿದ್ರು. ಸೊ ಇವತ್ತು ಸಂಜೆ ಇನ್ನೊಂದಷ್ಟು ಜನ ಮಹಿಳಾ ಮಣಿಯರು ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಅರ್ಶಿನ ಕುಂಕುಮ ತೊಗೊಳೋದಕ್ಕೆ. ಸೊ ಆ ವ್ಲಾಗ್ನ ನೋಡಬೇಕು ಅಂತಂದರೆ ನೀವು ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡದೆ ನೋಡಲೇಬೇಕು. ಯಾರೆಲ್ಲ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ತೊಗೊಳಕ್ಕೆ ಬರ್ತಾರೆ ಅಂತ ವೇಟ್ ಮಾಡಿ ನೋಡಿ.